ಸರ್ ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ ಮಗನಿಗೋಸ್ಕರ. ಈಗ ಇನ್ನೊಂದು ಸಿನಿಮಾಗೆ ಹೆಲ್ಪ್ ಐ ಮೀನ್ ಪ್ರಮೋಷನ್ ಮಾಡ್ಕೊಡಕ್ಕೆಲ್ಲ ಬಂದಿದ್ದೀರಾ. ಸೊ ಇದು ಹೇಗೆ ಸರ್, ಅಷ್ಟೊಂದು ಹೆಲ್ಪಿನ ಮನೋಭಾವ ಹೇಗೆ? ಇಲ್ಲ, ನನಗೆ ಮಹೇಂದ್ರ ಸರ್ ಅಂತ ನನಗೆ ಗೊತ್ತು. ನಿಮಗೆಲ್ಲ ಇವತ್ತು ಪ್ರಸಿದ್ಧ ಅಂತ ಏನು ಫೇಮಸ್ ಆಗಿದ್ದಾರೆ, ಅವ್ರು ಮಹೇಂದ್ರ ಆಗಿದ್ದಾಗಿಂದ ನನಗೆ ತುಂಬ ಚಿಕ್ಕವರಿಂದನೂ ಪರಿಚಯ. ಅವ್ರ ಮಿಸ್ಸಸ್ ಅಂತೂ ಕಾಲೇಜ್ ಸ್ಕೂಲ್ ಲೈಫಿಂದ ನಮಗೆ ದೂರ ರಿಲೇಷನ್ ಆಗಬೇಕು. ಅವ್ರನ್ನ ಫಿಲಿಮ್ ಲ್ಯಾಂಡ್ಗೆ ಪರಿಚಯ ಮಾಡಿಕೊಡು ಅಂತ ಹೇಳಿದ್ರು. ನಾನು ಸರ್ ತುಂಬ ಕಷ್ಟ ಇದೆ ಅಂತಂದೆ. ಇಲ್ಲ ನಾನು ಕಷ್ಟ ಬಿದ್ದು ಬೆಳಿತೀನಿ, ನೀನು ಸುಮ್ಮನೆ ಲಿಂಕ್ ಮಾಡಿಕೊಡು ಅಂದರು. ನಾನು BN ಗಂಗಾಧರು, S.A. ಗೋವಿಂದರಾಜು, ಸಾರಾ ಗೋವಿಂದು, ಹಂಸಲೇಖ ಎಲ್ಲರನ್ನೂ ಒಂದೇ ದಿನ ಒಂದೇ ಜಾಗದಲ್ಲಿ ಪರಿಚಯ ಮಾಡಿಕೊಟ್ಟೆ. ಅವತ್ತು ಅಷ್ಟು ನಾರ್ಮಲ್ ಆಗಿದ್ದವರು ಇವತ್ತು 3 ಪಿಕ್ಚರು ಡೈರೆಕ್ಟರ್ ಮಾಡಿ ಅದು ಇಷ್ಟು ಲೆವೆಲ್ಗೆ ತೆಗೆದಿದ್ದಾರೆ ಅಂದರೆ ಅದು ಶೇರ್ ಮೂವಿದು ಇವತ್ತು ನಾನು ಟೀಸರ್ ಲಾಂಚಿಗೆ ಬಂದಿದ್ದೆ. ಅದು ಯಾವ ಲೆವೆಲ್ಗೆ ತೆಗೆದಿದ್ದಾರೆ ಅಂದರೆ ನನಗೆ ಖುಷಿ ಆಗ್ತಾ ಇದೆ. ಅಂದರೆ ನನ್ನ ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಗೋಯ್ತು. ಬಂದು ಅರ್ಧ ಗಂಟೆ ಆದರೂ ಆಚೆ ಕೂತಿದ್ದೆ, ಟೀಸರ್ ನೋಡೋಕ್ಕಾಗಿಲ್ಲ ಅಂದೆ. ತಿರ್ಗಾ ಆನ್ ಮಾಡಿಬಿಟ್ಟು ನನಗೆ ತಿರ್ಗಾ ಟೀಸರ್ ಹಾಕಿ ನನಗೆ ಒಂದು 10 ಜನಕ್ಕೆ ತಿರ್ಗಾ ಆನ್ ಮಾಡಿ ತೋರಿಸಿದ್ರು. ಅಷ್ಟು ಡೌನ್ ಟು ಅರ್ತ್ ಮನುಷ್ಯ ಅವರು. ಇವತ್ತು ಬರಲೇಬೇಕು ಅಂತ ನನಗೆ ಮೆಸೇಜ್ ಮಾಡಿದರು. ನಾನು ಇವತ್ತು 12 ಗಂಟೆಗೆ ಕಿಂಗ್ಸ್ ಕ್ಲಬ್ಬಲ್ಲಿ ಒಂದು ಫಂಕ್ಷನ್ ಇದ್ದರು, ಅದನ್ನು ಅಲ್ಲಿ ಕಾಯ್ತಾ ಇದ್ರೂ ತೊಂದರೆ ಇಲ್ಲ ಅಂದ್ಬಿಟ್ಟು ಇವತ್ತು ಇಲ್ಲಿ ಬಂದು ಇವಾಗ ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂದರೆ ನಿಮ್ಗಳು ಬಿಡ್ತಾನೆ ಇಲ್ಲ. ಇವಾಗ ಹೇಗೆ ಅನ್ನಿಸ್ತು ಸರ್, ಪಾತ್ರಗಳಾಗಿರ್ಬೋದು ಅಥವಾ ಹೇಗೆ ಅನ್ನಿಸ್ತು ಸಿನಿಮಾ ನೋಡಿದಾಗ? ಇಲ್ಲ, ಎಲ್ಲ ಅದ್ಭುತವಾಗಿ ತೆಗೆದಿದ್ದಾರೆ. ಎಲ್ಲರದು, ಹೀರೋ ಸರ್ದು, ಮೇಡಮ್ದು, ಆಮೇಲೆ ನಮ್ಮ ಈ ಸರ್ದು ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲಿ ಅವ್ರ ಕ್ಯಾಟ್ ಐಸು ಇವ್ರದಂತೂ ನನಗೆ ಇವ್ರು ಹೇಳ್ದಂಗೆ ಲೂಸ್ ಮಾದ. ನನಗೆ ದುನಿಯಾ ಮೂವಿಲಿ ಏನು ನೋಡಿದೆ, ಒಂದು ಆ್ಯಕ್ಷನಲ್ಲಿ ಒಂದು ಕೂದಲಿಂಗ್ ಕಾಣಿಸುತ್ತೆ ಅವ್ರ ಕಣ್ಣು, ಅದರಲ್ಲಿ ಅವರೇ ಅನ್ನಿಸ್ಬಿಟ್ರು ನನಗೆ ಆ ಲೆವೆಲ್ಗೆ. ಇಲ್ಲಿ ನೋಡಿದ್ರೆ ಎಷ್ಟು ಸಿಂಪಲ್ಲಾಗಿ ನಿಂತಿದ್ದಾರೆ. ಇವಾಗ ನೋಡ್ಬೇಕು, ಅದು ಮೂವಿ ಈಗ ರಿಲೀಸ್ 15ನೇ ತಾರೀಕು ಆಗ್ತಾ ಇದೆ. ಅದು ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಆಮೇಲೆ ಆಲ್ ದ ಬೆಸ್ಟ್ ಟೀಮ್ಗೆ, ಎಲ್ಲರಿಗೂ ಒಳ್ಳೇದಾಗಲಿ. ಇದು 100% ನಾನು 3 ಪಿಕ್ಚರ್ ಎಲ್ಲ ನೋಡಿದ್ದೀನಿ, ಅದರಲ್ಲಿ ಎಲ್ಲದಕ್ಕಿಂತ ಅದ್ಭುತವಾಗಿ ಈ ಮೂವಿ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಗನ ಸಿನಿಮಾಗೆ ಏನಾದ್ರು ವಿಲನ್ ಏನಾದ್ರು ತಗೊಂತೀರಾ ಸರ್? ಇಲ್ಲ, ಖಂಡಿತ. ಅವ್ರದ್ದು ಆ್ಯಕ್ಷನ್ ನಾನು ಬರೀ ಅಷ್ಟು ಸೀನ್ಗೆ ಪಾಗಲಾಗೋಗಿದ್ದೀನಿ. ಆಮೇಲೆ ಇವ್ರದ್ದು ಆ್ಯಕ್ಟಿಂಗ್ ಅಂತೂ ನಾನು ಇನ್ನೂ ಇಷ್ಟ. ಇವರು ಇದಾರಲ್ಲ, ಇವರು ವಿಚಿತ್ರವಾಗಿ ಮಾತ್ರ ಮಾಡ್ತಾರೆ. ಎಲ್ಲರನ್ನೂ ಜೊತೆಗೂರಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಈಗ ಮಗನ ಹೀರೋ ಮಾಡೋಕ್ಕೆ ಹೋಗಿ ನಾನು 2 ಪಿಕ್ಚರ್ ಹೀರೋ ಮಾಡ್ತಾ ಇದ್ದೀನಿ. ಒಂದು ಜಾನ್ವಾರ್ ಅಂತ, ಒಂದು ಗ್ಲಾಮರಸ್ ದುನಿಯಾ ಅಂತ 2 ಪಿಕ್ಚರಲ್ಲಿ ಹೀರೋ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಮಗಂದು 2 ಪಿಕ್ಚರ್ ಈಗ ಓಕೆ ಆಗಿದೆ. ಒಂದು ನಂದು, ಒಂದು ಬೇರೆಯವ್ರದ್ದು, ಅಂದರೆ ತುಂಬ ಫೇಮಸ್ ಡೈರೆಕ್ಟ್ರು ಅವ್ರದ್ದು ಒಂದು ಮೂವಿಲಿ ಮಾಡ್ತಾ ಇದ್ದೀನಿ. ಸರ್ ನಿಮ್ಮ ಸಿನಿಮಾ ಹೀರೋಯಿನ್ ಯಾರು ಸರ್? ನಂದಕ್ಕೆ ಡೈರೆಕ್ಟ್ರನ್ನ ಕೇಳಬೇಕು. ನಂದು ಬರೀ ಗಂಡಸ್ರದ್ದು ಮಾತ್ರ ಫೋಟೋ ಶೂಟ್ ಮಾಡಿಸಿದ್ದಾರೆ. ಹೆಂಗಸ್ರು ಅವತ್ತು ಯಾರು ಇರಲಿಲ್ಲ. ಯಾರನ್ನ ಹೀರೋಯಿನ್ ಸೆಲೆಕ್ಟ್ ಮಾಡಿದ್ದಾರೆ ಗೊತ್ತಿಲ್ಲ. ನಿಮಗೆ ಯಾರ ಜೊತೆ ನಿಮ್ಮ ಪೇರಾಗಿ ಯಾರು ಮಾಡಿದ್ರೆ ಇಷ್ಟ ಆಗುತ್ತೆ, ಯಾರು ಮಾಡಬೇಕು ಅಂತ ಇದೆ? ನನಗೆ ರಚಿತಾ ರಾಮ್ ಅಂದರೆ ಇಷ್ಟ. ಅವರಿದ್ದರೆ ಸೂಟ್ ಆಗುತ್ತೆ ನನಗೆ. ನನ್ನ ಮಗನಿಗಲ್ಲ, ನನಗೆ ಸೂಟ್ ಆಗುತ್ತೆ. ಈಗ ಮಗಂಗೆ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಯಾವ ಥರದ ಕತೆ ಸೆಲೆಕ್ಟ್ ಮಾಡಿದ್ದೀರಾ ಸರ್? ಇಲ್ಲ, ನಾನು ಲಕ್ಸುರಿ ಅಂತ ಹುಚ್ಚು. ಅಂದರೆ ಈಗ ನಾನು ಫೇಮಸ್ ಆಗಿರೋದೇ ಲಕ್ಸುರಿಯಿಂದ. ಅದಕ್ಕೆ ಒಂದು ಲಕ್ಸುರಿ ಥೀಮಲ್ಲೇ ಒಂದು ಈಗಲೇ ನೇಮ್ ಹೇಳಿದ್ರೇ ಗೊತ್ತಾಗ್ಬಿಡುತ್ತೆ. ಅದರಿಂದ ನೇಮ್ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ ರಿವೀಲ್ ಮಾಡ್ತೀನಿ. ಅದರಲ್ಲೇ ನಿಮಗೆಲ್ಲ ಫುಲ್ ಅರ್ಥ ಆಗಿಬಿಡುತ್ತೆ. ಅವರಿಗೆ ಹೀರೋಯಿನ್ನ ಎಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ? ಇಲ್ಲ, ಅವ್ರಿಗೆ ಬಾಂಬೆಲಿ ಆಡಿಷನ್ ಮಾಡಿ ಮಾಡ್ತೇನೆ. ಯಾಕಂದರೆ ಇಲ್ಲಿ ಯಾರೂ ಹೈಟ್ ಸಿಗ್ತಿಲ್ಲ. ಹೈಟ್ ಸಿಗ್ತಾ ಇಲ್ಲಲ್ಲ. ಅವ್ನು 6'3.5" ಇದ್ದಾನೆ. 6 ಅಡಿ ಅವ್ರನ್ನ ಯಾರನ್ನ ಕೊಡಿ ಹಂಗಾರೆ. ಉಲ್ಟಾ ಮಾಡಿದ್ರೆ ಇಷ್ಟ ಆಗ್ಬಿಡ್ತಾರಲ್ಲ, ಮಗುತನ ಸೊಂಟದಲ್ಲಿ ಎತ್ಕೊಂಡು ಓಡಾಡ್ಬೇಕಲ್ಲ. ಆಮೇಲೆ ಕರ್ನಾಟಕದಲ್ಲಿ ಯಾರು ಹುಡುಗಿರೇ ಸಿಗ್ಲಿಲ್ಲ. ಮೇಡಮ್, ಮೈಸೂರಿಗೆ ಹೋಗಿದ್ದೆ, ಅಲ್ಲಿ ಹೋಲಿ ಹಬ್ಬಕ್ಕೆ. ಅಲ್ಲಿ ಬರೀ ಹೆಣ್ಮಕ್ಳೇ ಬಂದಿದ್ರು, ಎಲ್ಲ ನಿಮ್ಮ ಐಟೆ. ಅದರಲ್ಲಿ ನಿಮ್ಮ ಮಗನ ಮೂವಿಗೆ ನನ್ನ ಹೀರೋಯಿನ್ ತಗೊಳ್ಳಿ ಅಂತ. ಅದರಲ್ಲಿ ಒಂದು ಹುಡುಗಿ ಬಂದು ಒಂದೇ ಒಂದು ನಿನ್ನ ಮಗನ ಹತ್ರ ರಿಂಗ್ ಹಾಕ್ಸ್ಬಿಡಿ ಅಂತ ಅಂದ್ಲು. ಅಂದರೆ ಎಂಗೇಜ್ಮೆಂಟ್ ಮಾಡಿಸ್ಬಿಡಿ ಅಂತ. ಅಂದರೆ ಆ ಥರ ಕ್ರೇಜ್ ಸೃಷ್ಟಿ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಹೈಟು ನೋಡಿ, ಎಲ್ಲ ನೋಡಿ ಇಷ್ಟಿಷ್ಟೇ ಇದ್ದೀರಾ, ಬರೀ ಹಿಂಗೆ ಸಿಗ್ತಾರೆ. ಅದರಿಂದ ಸ್ವಲ್ಪ ಹೈಟ್ ಇರೋರು ಬಾಂಬೆಲಿ ಹುಡುಕ್ತಾರೆ.